ಮಾನ್ಯ ಮುಖ್ಯ ಅತಿಥಿಗಳೇ, ಗೌರವಾನ್ವಿತ ಗಣ್ಯರೇ, ನಮ್ಮ ಪ್ರೀತಿಯ ಪೋಷಕರೇ, ನಮ್ಮ ಶಾಲೆಯ ಹೆಮ್ಮೆಯ ಶಿಕ್ಷಕರೇ ಮತ್ತು ನನ್ನ ಅಮೂಲ್ಯ ಮಕ್ಕಳೇ, ಶುಭ ಸಂಜೆ ನಿಮಗೆಲ್ರಿಗೂ. ಕಾಲದ ಅಭಾವದಿಂದ ಸಣ್ಣ ಮಕ್ಕಳು LKG UKG ಮಕ್ಕಳು ಡಾನ್ಸ್ಗೆ ರೆಡಿಯಾಗಿ 4 ಗಂಟೆಯಿಂದ ಕಾಯ್ತಾ ಇದ್ದಾರೆ. ಸೊ ನಮ್ಮ ಗಣ್ಯ ಅತಿಥಿಯ ಮಾತುಗಳನ್ನು 4 ಪ್ರೋಗ್ರಾಮ್ ಆದ ಮೇಲೆ ಮಾತಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಈಗ ಆನ್ಯುವಲ್ ರಿಪೋರ್ಟ್ ಅಂತ ಹೇಳಬೇಕಾಗಿತ್ತು. ಆನ್ಯುವಲ್ ರಿಪೋರ್ಟನ್ನು ಕಡಿತ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾವು ಈಗ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಇದ್ದೀವಿ. ನಾವು ಶಾಲೆಯಲ್ಲಿ ಏನೇನು ಮಾಡ್ತಾ ಇದ್ದೀವೋ ಪ್ರತಿದಿನ ನಿಮ್ಮ ವಾಟ್ಸಪ್ಪಿಗೂ, ಯೂಟ್ಯೂಬ್ಗೂ, ಫೇಸ್ಬುಕ್ಕಲ್ಲೂ, ಇನ್ಸ್ಟಾನಲ್ಲೂ ಅಪ್ಲೋಡ್ ಮಾಡ್ತಾನೇ ಇದ್ದೀವಿ. ಹಾಗಾದರೆ 10-15 ವರ್ಷಗಳ ಹಿಂದೆ ನಮಗೆ ಈ ಅವಕಾಶ ಇರಲಿಲ್ಲ. ಹಾಗಾಗಿ ನಾವು ಪ್ರತಿ ವರ್ಷ ಶಾಲೆಯಲ್ಲಿ ಎಷ್ಟು ಬೆಳವಣಿಗೆ ಆಗಿದೆ, ನಾವು ಏನೇನು ಮಾಡ್ತೀವಿ ಅನ್ನೋದನ್ನು ವಾರ್ಷಿಕೋತ್ಸವದ ದಿನದಂದು ಹೇಳ್ತಾ ಇದ್ವಿ. ಈಗ ಅದರ ಅವಶ್ಯಕತೆ ಇಲ್ಲ. ಸೊ ಅದನ್ನು ಕಡಿತ ಮಾಡ್ತಾ ಇದ್ದೀನಿ. ಬರೀ ನಮ್ಮ ಶಾಲೆಯ ವಾರ್ಷಿಕೋತ್ಸವದ ಥೀಮ್ ಯಾಕೆ See, teaching may begin in the classroom, but true learning takes root in the life. ಕ್ಲಾಸ್ರೂಮಿನಲ್ಲಿ ಕಲಿತದ್ದು ಪುಸ್ತಕದಲ್ಲಿ ನಿಲ್ಲದೆ ಮಕ್ಕಳ ಜೀವನದ ಭಾಗವಾಗಬೇಕು. ಆದರೆ ಇವತ್ತಿನ ಜೀವನ ಸ್ಥಿರವಾಗಿಲ್ಲ. ವರ್ಲ್ಡ್ ಫಾಸ್ಟ್ ಆಗ್ತಿದೆ, ಲೈಫ್ ಈಸಿ ಆಗ್ತಿದೆ, ಟೆಕ್ನಾಲಜಿ ಮತ್ತು AI ನಮ್ಮ ದಿನನಿತ್ಯದ ಭಾಗವಾಗಿದೆ. ಮಕ್ಕಳು ಶಾಲೆಯಿಂದ ಮನೆಗೆ ಹೋದ ಮೇಲೆ ಉತ್ತರಗಳಿಗಾಗಿ ನೀವು ಎಲ್ಲರೂ ಸುಮಾರು ಜನ ಪೇರೆಂಟ್ಸ್ ಬಂದು ನನಗೆ ಹೇಳಿದ್ದೀರಾ, ಯೋಚಿಸೋದಕ್ಕಿಂತ ಮೊದಲು ಸ್ಕ್ರೀನ್ ಕಡೆ ನೋಡ್ತಾರೆ. ಮತ್ತು ನಿಜ ಹೇಳಬೇಕು ಅಂದರೆ ನಾವು ಮಾತ್ರ ಏನು ಮಾಡ್ತಾ ಇದ್ದೀವಿ, ಒಂದು ಜಾಗ ಹುಡುಕಬೇಕು, ಒಂದು ಡೈರೆಕ್ಷನ್ ಬೇಕು ಅಂದರೆ ಏನು ಮಾಡ್ತೀವಿ ನಾವು? ಗೂಗಲ್ ಮ್ಯಾಪ್ ಇಮಿಡಿಯೇಟ್. ಮೊದಲಾದರೆ ಸರ್ ಈ ಜಾಗ ಎಲ್ಲಿದೆ, ಹೆಂಗೆ ಹೋಗ್ಬೇಕು ಅಂತ ಕೇಳ್ತಾ ಇದ್ವಿ. ಈಗ ನಾವೇನು ಮಾಡ್ತೀವಿ? ಗೂಗಲ್ ಮ್ಯಾಪ್. Slowly, without realizing, we are becoming digitally dependent. Thinking, waiting, observing, learning from life, ಇವೆಲ್ಲ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋ ಪ್ರಶ್ನೆ ನನ್ನ ಮುಂದೆ ನಿಂತಿತ್ತು. If this continues, just imagine how mechanical, how isolated the future might feel for our children. So, here in our school, we are trying to consciously remind our children that technology is a tool, not a replacement for thinking, feeling, and living. Life lessons cannot be downloaded. They have to be lived. Therefore, what we are planning to do and what we have done is constantly we are nurturing the young minds. Nurturing means, creating awareness, balance, and recognizing the child's inner strength. Our children grow up not just smart, but they get ready for the life. So, ನಾವು ಅದಕ್ಕೋಸ್ಕರ ಎವರ್ evolving infrastructure, upgradation of teaching methodology, ಮುಖ್ಯವಾಗಿ ನಮ್ಮ ಎಲ್ಲರ ಥಿಂಕಿಂಗೂ ಇವಾಲ್ವ್ ಆಗ್ತಾ ಇದೆ. ನಾವು ಈಗ ನೀಡ್ ಆಫ್ ದ ಆರ್ ಇಸ್ ಕ್ರಿಯೇಟಿಂಗ್ ಎಕೋ ಕಾನ್ಷಿಯಸ್ ಸಿಟಿಸನ್ಸ್. ಲೆಸನ್ ಅಂತ ನೋಡಲ್ಲ, ಅದನ್ನು ಹ್ಯಾಬಿಟ್ ಆಗಿ ಅಳವಡಿಕೆ ಮಾಡಿಸ್ತಾ ಇದ್ದೀವಿ ಮಕ್ಕಳಲ್ಲಿ. ನೀವು ಮನೆಯಲ್ಲಿ ನೋಡಿರ್ಬೋದು, ಟ್ಯಾಪನ್ನು ನಿಲ್ಲಿಸೋದು, ವಾಟರ್ ಸೇವ್ ಮಾಡೋದು, ಪ್ಲಾಸ್ಟಿಕ್ ಬ್ಯಾಗ್ ಉಪಯೋಗಿಸ್ಬೇಡ ಅಂತ ಹೇಳೋದು, ಅಮ್ಮ ನೇಚರ್ ರೆಸ್ಪೆಕ್ಟ್ ಮಾಡಬೇಕು, ನಮ್ಮ ಮ್ಯಾಮ್ ಗಿಡ ನೆಡಕ್ಕೆ ಹೇಳಿದ್ದಾರೆ ಅಂತ ಹೇಳೋದು, ಇದೆಲ್ಲ ನೀವು ಮನೆಯಲ್ಲಿ ಅಬ್ಸರ್ವ್ ಮಾಡಿರ್ತೀರಿ. ಇದು ನಾವು ಮಕ್ಕಳಲ್ಲಿ ಅದನ್ನು ರುಟೀನ್ ಆಗಿ ಮಾಡ್ತಾ ಇದ್ದೀವಿ, ಅದನ್ನು ಒಂದು ಹ್ಯಾಬಿಟ್ ಆಗಿ ಮಾಡಿಸ್ತಾ ಇದ್ದೀವಿ. ಸೊ ಈ ಪಯಣದಲ್ಲಿ ನೀವೆಲ್ಲರೂ ನಮ್ಮ ಜೊತೆಯಾಗಿ ನಿಂತಿದ್ದೀರಾ.
ಮಾನ್ಯ ಪೋಷಕರೇ, ನನ್ನ ಹೃತ್ಪೂರ್ವಕವಾದ ವಂದನೆಗಳು, ಧನ್ಯವಾದಗಳು. ನಿಮ್ಮ ಟ್ರಸ್ಟ್ ಮತ್ತು ಪಾರ್ಟ್ನರ್ಶಿಪ್ ಇಲ್ಲದೆ ಖಂಡಿತ ಈ ಕೆಲಸ ಸಾಧ್ಯನೇ ಆಗ್ತಾ ಇರಲಿಲ್ಲ. ವಂದನೆಗಳು ಮತ್ತೊಮ್ಮೆ. ನಮ್ಮ ಮ್ಯಾನೇಜ್ಮೆಂಟು ಅವರು ಅಷ್ಟೇ ನಮ್ಮನ್ನು ನಿರಂತರವಾಗಿ ಎಂಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಅವರ ವಿಷನ್ನು, ಅವರ ಸಪೋರ್ಟು, ಅದೆಲ್ಲದಕ್ಕೂ ನನ್ನ ಮತ್ತೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಇದೆಲ್ಲದಕ್ಕೂ ಕಾರಣ ನಮ್ಮ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಟೀಚರ್ಸ್, ಅವರ ಡೆಡಿಕೇಶನ್, ಅವರ ಪೇಷನ್ಸ್, ಅವರ ಸೈಲೆಂಟ್ ಹಾರ್ಡ್ ವರ್ಕ್ ನಮ್ಮ ಶಾಲೆಯ ನಿಜವಾದ ಸ್ಟ್ರೆಂತ್ ಇದು. ಸೊ ಟುಡೇ ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ನಮ್ಮ ಥೀಮ್ ಆ್ಯನ್ಯುವಲ್ ಡೇಗೆ ತಗೊಂಡಿದ್ದೀವಿ. ಸಾಮಾನ್ಯವಾಗಿ ನೀವು ನೋಡಬೇಕು ಅಂದರೆ ಯೂಶ್ವಲಿ ನಾವೇನು ಮಾಡ್ತೀವಿ ಆ್ಯನ್ಯುವಲ್ ಡೇ ಅಂದರೆ ಒಂದು ಎಂಟರ್ಟೈನ್ಮೆಂಟ್, ಒಂದು ಮೋಜು ಮಸ್ತಿ, ಮಕ್ಕಳಿಗೆ ಡ್ಯಾನ್ಸ್ ಮಾಡಿಸೋದು, ಫಿಲಮ್ ಸಾಂಗ್ಸ್ಗೆ ಕುಣಿಸೋದು, ಒಂದು ನಮ್ಮ ಮಗು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅಂತ ಹೇಳೋದು, ಕ್ರಿಯೇಟಿವಿಟಿನ ಅದರಲ್ಲಿ ತರಿಸೋದು. ಸಾಕಷ್ಟು ನಾವು 15 ವರ್ಷದಿಂದ ಮಾಡಿದ್ದೀವಿ, ಮಾಡಿಲ್ಲ ಅಂತ ಅಲ್ಲ. ನಾನೇನು ಹೊಸದಾಗೆ ನಾನು ಸೆಪ್ರೇಟು ಸ್ಪೆಷಲ್ಲು ಅಂತ ಹೇಳ್ತಾ ಇಲ್ಲ, ಖಂಡಿತ ಮಾಡಿದ್ದೀವಿ. ಆದರೆ ಈ ವರ್ಷ ನಾನು ಹೇಳಿದ್ನಲ್ಲ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಮ್ಮ ವ್ಯಾಲ್ಯೂಸ್ ಎಲ್ಲಿ ಮುಟ್ತಾ ಇದೆ ಅಂತ ಯೋಚನೆ ಮಾಡುವಾಗ ಇದನ್ನು ಹೆಂಗೆ ಎಂಟರ್ಟೈನಿಂಗ್ ಆಗೂ ಮಾಡಬೇಕು, ವ್ಯಾಲ್ಯೂಸನ್ನು ಇನ್ಕಲ್ಕೇಟ್ ಮಾಡಬೇಕು, ಆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಎಂತಹ ಒಂದು ಚಾಲೆಂಜನ್ನು ತಗೊಂಡಿದ್ವಿ ಅಂದರೆ ಈ ಥೀಮ್ಗಾಗಿ ಸುಮಾರು 2-3 ತಿಂಗಳಿಂದ ಇದಕ್ಕೆ ಯೋಚನೆ ಮಾಡಿದ್ದೀವಿ. ಯಾಕೆಂದರೆ ಯಾವ ಯೂಟ್ಯೂಬಲ್ಲೂ ನಮಗೆ ಈ ಒಂದು ಡ್ಯಾನ್ಸ್ ಸಿಕ್ಕಲ್ಲ. ಅಹಂ ಬ್ರಹ್ಮಾಸ್ಮಿ ಅಂದರೆ ನೋಡಿದ್ರೆ ಒಂದು ಆಟ ಸಿಗತ್ತಾ ನೋಡೋಣ ಆ ಥೀಮ್ಗೆ ಅಂದರೆ ಸಿಗ್ತಾ ಇಲ್ಲ. ಇಟ್ ಹ್ಯಾಸ್ ಟು ಬಿ ಕಾನ್ಸೆಪ್ಚುಲೈಸ್ಡ್, ಕ್ರಿಯೇಟೆಡ್, ಥಾಟ್ ವಿತ್ ಡೀಪ್ ಕಾನ್ಸಂಟ್ರೇಷನ್. ಯಾಕೆಂದರೆ ಈ ಥೀಮ್ ಒಂದು ಸ್ಪಿರಿಚುವಲ್ ಥೀಮು. ಬಟ್ ನಮ್ಮ ಕೈಲಾದಷ್ಟು ನಾವು ಇದನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆ್ಯನ್ಯುವಲ್ ಡೇ ಒಂದು ಸೆಲೆಬ್ರೇಷನ್ ಆಗಿ ಮಾರ್ಪಾಡಾಗೋದಕ್ಕೆ ಬಹಳ ಕಷ್ಟಪಟ್ಟಿದ್ದೀವಿ. ಇದನ್ನು ಖಂಡಿತ ನೀವು ನೋಡಿ. ಆ್ಯಂಡ್ ಇದನ್ನು ನಾವು ಯಾಕೆ ಮಾಡಿದ್ದೀವಿ ಅಂದರೆ ಅದೇ ಹೇಳಿದ್ನಲ್ಲ, ನಮ್ಮದು ಟೆಕ್ನಾಲಜಿ ಡ್ರಿವನ್ ವರ್ಲ್ಡ್. AI ಆನ್ಸರ್ಸ್ ಕೊಡುತ್ತೆ, ಲೈಫ್ ಈಸಿ, ಆದರೆ ಸ್ಪೀಡು ಸಿಕ್ಕಾಪಡೆ ಜಾಸ್ತಿ. ಹಾಗಾಗಿ ನಾವೇನು ಮಾಡಿದ್ದೀವಿ, ಟೆಕ್ನಾಲಜಿ ಸ್ಮಾರ್ಟ್ ಆಗಿದ್ದರೆ ಮಾನವನಿಗೆ ಸಾಲದು, ಅವನಿಗೆ ಒಳಗಿಂದಲೂ ಸ್ಟ್ರಾಂಗ್ ಆಗಬೇಕು. ಇನ್ನರ್ ಸ್ಟ್ರೆಂತ್, ವ್ಯಾಲ್ಯೂಸ್, ಕಂಪ್ಯಾಷನ್ ಇವೆಲ್ಲ ಈಕ್ವಲಿ ಗ್ರೋ ಆಗಬೇಕು ಅನ್ನೋ ಚಿಂತನೆಯಿಂದ ಈ ಥೀಮ್ ಅಹಂ ಬ್ರಹ್ಮಾಸ್ಮಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಐ ಆಮ್ ದ ಸ್ಪಾರ್ಕ್ ಆಫ್ ದ ಡಿವೈನ್. ದಿಸ್ ಇಸ್ ನಾಟ್ ಈಗೋ, ದಿಸ್ ಇಸ್ ನಾಟ್ ಪ್ರೈಡ್, ದಿಸ್ ಇಸ್ ನಾಟ್ ಆರೋಗೆನ್ಸ್. ಇದು ಒಂದು ಎಲ್ಲರ ಜವಾಬ್ದಾರಿ. ಅದ್ವೈತ, ದ್ವೈತ ಅಂತ ಬಹಳಷ್ಟು ಬೇರೆ ಬೇರೆ ಇಂಟರ್ಪ್ರಿಟೇಷನ್ಸ್ ಇದೆ ಇದಕ್ಕೆ. ಆದರೆ ಇವತ್ತು ನಾನು ಆ ಡಿಬೇಟಿಗೆ ಹೋಗ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ನಾವು ಇದನ್ನು ಸಿಂಪಲ್ ಆಗಿ ನನ್ನೊಳಗಡೆ ಇರೋ ಒಳ್ಳೆಯದನ್ನು ಆಯ್ಕೆ ಮಾಡುವ ಶಕ್ತಿ ನನ್ನಲ್ಲಿ ಇದೆ ಅಂತ ಮಾತ್ರ ತೋರಿಸ್ಲಿಕ್ಕೆ ಈ ಥೀಮನ್ನು ತಗೊಂಡಿದ್ದೀವಿ. ಅವರು ಮೈ ವರ್ಡ್ಸ್ ಆಕ್ಷನ್ಸ್ ಮ್ಯಾಟರ್, ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐ ವಿಲ್ ಬಿ ರೆಸ್ಪಾನ್ಸಿಬಲ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್ ಫ್ರಮ್ ಆರ್ ಥೀಮ್. ಸೊ ಐ ಆಮ್ ನಾಟ್ ಟೀಚಿಂಗ್ ಫಿಲಾಸಫಿ, ಐ ಆಮ್ ಓನ್ಲಿ ಸೋಯಿಂಗ್ ಅ ಸೀಡ್ ಆಫ್ ಕ್ಯೂರಿಯಾಸಿಟಿ. ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಜೊತೆಗೆ ಬರುತ್ತೆ ನಿಧಾನಾಗೆ, ಏಜ್ ರಿಲೇಟೆಡ್ ಆಗಿ. ಎಕ್ಸ್ಪ್ಲೋರೇಷನ್ ಬಂದು ಲೈಫ್ ಲಾಂಗ್ ಇರುತ್ತೆ. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಶಾಲೆಯಲ್ಲಿ ಥೀಮ್ ಮಾತ್ರ ಇದ್ದೀರಾ ಮೇಡಮ್, ಒಂದೇ ದಿನಾನಾ, ಹಂಗಾದ್ರೆ ಅಹಂ ಬ್ರಹ್ಮಾಸ್ಮಿ ಇಲ್ಲಿಗೆ ಮುಗೀತಾ ಅಂತ ಅಲ್ಲ. ಇಡೀ ವರ್ಷ ಸುಮಾರು 4-5 ವರ್ಷಗಳಿಂದ ಈ ಥೀಮನ್ನು ಆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಪದ ಬಳಸದೆ ಶಾಲೆಯಲ್ಲಿ ಪ್ರತಿನಿತ್ಯ ಅದನ್ನು ನಾವು ಮಕ್ಕಳಿಗೆ ಅಳವಡಿಸಿದ್ದೀವಿ. ಎಕ್ಸಾಂಪಲ್, ನಮಸ್ತೆ ಅಂತ ಹೇಳುವಾಗ ನಿನ್ನೊಳಗಿರುವ ದಿವ್ಯತೆಯನ್ನು ನಾನು ಗೌರವಿಸುತ್ತೇನೆ ಅನ್ನೋ ಭಾವನ ಉಂಟು ಮಾಡಿದ್ದೀವಿ. ಮಾರ್ನಿಂಗ್ ಅಸೆಂಬ್ಲಿಯಲ್ಲಿ
ಕ್ಲಾಸ್ ರೂಮಿನಲ್ಲಿ ಅಫರ್ಮೇಷನ್ಸ್, ಐ ಆಮ್ ಕೈಂಡ್, ಐ ವಿಲ್ ಶೇರ್, ಐ ಚೂಸ್ ದ ರೈಟ್ ಥಿಂಗ್ ಅನ್ನೋದ್ರ ಮೂಲಕ ಈ ಥೀಮನ್ನು ಮತ್ತೆ ಅವರಿಗೆ ಅನುಭವ ಮಾಡಂಗೆ ಮಾಡಿದ್ದೀವಿ. ಯೋಗ ಮತ್ತು ಮೆಡಿಟೇಷನ್ ಕ್ಲಾಸಸ್ಸಲ್ಲಿ ಮೈಂಡ್ಫುಲ್ನೆಸ್ ಮೊಮೆಂಟ್ಸ್, ಸೈಲೆನ್ಸ್ನಲ್ಲಿ ಸೆಲ್ಫ್ ಅಬ್ಸರ್ವ್ ಮಾಡೋದು, ಅಸೆಂಬ್ಲಿ ಲೈನಲ್ಲಿ ನಿಂತು ಕಾಯೋದು, ಟರ್ನ್ ಬಂದಾಗ ಮಾತಾಡೋದು, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು, ಹೆಲ್ಪ್ ಮಾಡೋದು, ಮಿಸ್ಟೇಕ್ ಆದಾಗ ಆಕ್ಸೆಪ್ಟ್ ಮಾಡೋದು, ಇವೆಲ್ಲವೂ ಸಣ್ಣ ಸಣ್ಣ ಲೈಫ್ ಮೊಮೆಂಟ್ಸ್. ಆದರೆ ಇದನ್ನು ಅಹಂ ಬ್ರಹ್ಮಾಸ್ಮಿ ಅನ್ನೋ ಕಾನ್ಸೆಪ್ಟ್ ಅನುಭವಕ್ಕೆ ಕೊಡುತ್ತೆ. ಹಾಗಾಗಿ ಅಹಂ ಬ್ರಹ್ಮಾಸ್ಮಿ ಒಂದು ದಿನದ ಪಾಠವಲ್ಲ ನಮ್ಮ ಮಕ್ಕಳಿಗೆ, ಅವರು ದಿನನಿತ್ಯ ಇದನ್ನು ಮಾಡ್ತಿದ್ದಾರೆ. ಸೊ ಟುನೈಟ್ ವಾಟ್ ಯು ವಿಲ್ ಸಿ ಆನ್ ದ ಸ್ಟೇಜ್ is not just a theme. It is presented through various performances. We've tried our level best to do it. You will see the reflections. Ivattu, you will be seeing the reflections of what our children are already practicing in our school in their thoughts, behavior and their growing awareness. ಇಲ್ಲಿ ಒಂದು ಸಣ್ಣ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. If there are different views or debates around this deeper meaning of Aham Brahmasmi, we respect them. And if you find mistakes, please forgive us. We are not here to create a controversy, but we are here to spark the curiosity, to help a child slowly discover the power within and understand it in appropriate ways according to their age and their experience. So, I request you all who have been waiting very patiently. I'm sorry to take up so much of your time. I had to explain the concept because it holds a lot of meaning and value, and what we might be presenting might not be according to each individual taste. We've tried to bring the best in our children. We've tried to present the program and the concept accordingly so as to not hurt any sentiments. Kindly bear with us. Sit back and relax. Enjoy the performances. See this evening not as a show, but as a learning experience for all of us. And thank you all patiently. I thank our chief guest, Bhairappaji, who has been here with us. And unfortunately, I don't have the time to ask him to come up on the stage. But definitely we'll do that once our tiny toddlers finish their performance, because they might go to sleep. And parents have eagerly been waiting for them to perform on the stage. In the same way, Hussein, ನಿಮಗೂ ಅಷ್ಟೇ ಒಂದು 4 ಪ್ರೋಗ್ರಾಮ್ ಮಕ್ಕಳು ಚಿಕ್ಕದು ಮುಗಿಸಿದ ತಕ್ಷಣ ನಿಮಗೆ ಮಾತಾಡೋ ಅವಕಾಶ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್, and thank you for being here with us and joining us. Thank you.